ಓಂ ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. 16 ಸೋಮವಾರಗಳು. 16 ಸೋಮವಾರದ ಈ ವ್ರತಾನುಷ್ಠಾನ ಪ್ರತಿ ಸೋಮವಾರ ಅದಕ್ಕೆ ಬೇಕಾದಂತಹ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ಪ್ರತಿ ಸೋಮವಾರ ಹುತ್ತದಿಂದ ಮಣ್ಣನ್ನು ತಂದು ಶ್ರದ್ಧಾಭಕ್ತಿಯಾಗಿ ಅವತ್ತಿನ ದಿವಸ ನಿಟ್ಟು ಉಪವಾಸದಲ್ಲಿದ್ದು ಕಳೆದ 16 ಸೋಮವಾರಗಳು ನಿರಂತರವಾಗಿ 16 ಸೋಮವಾರದ ವ್ರತಾನುಷ್ಠಾನವನ್ನು ಮಾಡಿ ಇವತ್ತು ಉದ್ಯಾಪನೆ ನಡೀತಾ ಇದೆ. 16 ಸೋಮವಾರದ ವ್ರತಾನುಷ್ಠಾನವನ್ನು ತದೇಕಚಿತ್ತದಿಂದ ಶ್ರದ್ಧಾಭಕ್ತಿಯಾಗಿ ಮಾಡಿ ಇವತ್ತಿಗೆ ಇದರ ಉದ್ಯಾಪನೆಯನ್ನು ಮಾಡಿ ಸಾಕಷ್ಟು ಜನ ಬ್ರಾಹ್ಮಣ ಸುವಾಸಿನಿಯರನ್ನು ಹಾಗೂ ಬಂಧು ವರ್ಗವನ್ನು ಎಲ್ಲರನ್ನು ಸಹಿತ ಸೇರಿಸಿ ನನ್ನ ಆತ್ಮೀಯರಾದಂತಹ ತಾಯಿ ಮುತ್ಯಾಲಮ್ಮ ದೇವಸ್ಥಾನದ ಧರ್ಮದರ್ಶಿಗಳು ಅಧ್ಯಕ್ಷರಾಗಿರ್ತಕ್ಕಂತಹ ನಾಗರಾಜರವರ ದಂಪತಿಗಳು 16 ಸೋಮವಾರದ ವ್ರತಾನುಷ್ಠಾನವನ್ನು ಮಾಡಿದ್ದಾರೆ. ಈ ಅನುಷ್ಠಾನವನ್ನು ಯಾರೊಬ್ಬರು ಮಾಡಿದ್ರೂ ತಮ್ಮ ಕೋರಿಕೆಗಳು ಶೀಘ್ರವಾಗಿ ಈಡೇರುತ್ತೆ. ತಮ್ಮ ಸಂಕಷ್ಟಗಳಿಂದ ಮುಕ್ತರಾಗಿ ನೆಮ್ಮದಿಯುತವಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಸಾಂಬ ಸದಾಶಿವನ ಅನುಗ್ರಹ 16 ಸೋಮವಾರದಲ್ಲಿದೆ. ಈ ವ್ರತಾನುಷ್ಠಾನವನ್ನು ಪ್ರತಿ ಸೋಮವಾರ ಶ್ರದ್ಧೆಯಿಂದ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಉಪ್ಪಿಲ್ಲದೆ ನೈವೇದ್ಯ ಅವತ್ತಿನ ದಿವಸ ಯಾರು ಈ ವ್ರತಾನುಷ್ಠಾನವನ್ನು ಮಾಡ್ತಾರೋ ಅವರ ಆಹಾರ. ಆದರೂ ಬೆಳಗಿನಿಂದ ಉಪವಾಸವಿದ್ದು ಸಂಜೆ ಗೋಧೂಳಿ ಲಗ್ನದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಿ ಬೆಳಗ್ಗೆ ಸ್ನಾನ ಮಾಡಿ ತಂದಿರತಕ್ಕಂಥ ಹುತ್ತದ ಮಣ್ಣಿನಿಂದ ಒಂದು ಶಿವಲಿಂಗವನ್ನು ನಿರ್ಮಿಸಬೇಕು. ಹುತ್ತದ ಮಣ್ಣಿನಿಂದ ತಯಾರಾದಂತಹ ಶಿವಲಿಂಗವನ್ನು ಸಂಜೆ ಗೋಧೂಳಿ ಲಗ್ನದಲ್ಲಿ ಮಹಾಸಾಂಬ ಸದಾಶಿವನ ಆರಾಧನೆ ಮಾಡಿ ಶಿವಾಷ್ಟೋತ್ರ, ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಗೋಧಿ, ಬೆಲ್ಲ, ತುಪ್ಪ, ಸಕ್ಕರೆ ಇದರಿಂದ ಸ್ವಾಮಿಗೆ ತಂಬಿಟ್ಟನ್ನು ಮಾಡಿ ದೇವರಿಗೆ ನೈವೇದ್ಯ ಕೊಡ್ತಕ್ಕಂಥದ್ದು. ನೀವು ಮಾಡಿರ್ತಕ್ಕಂತಹ ನೈವೇದ್ಯದಲ್ಲಿ 3 ಭಾಗವನ್ನು ಸರಿಸಮ ಪ್ರಮಾಣವಾಗಿ 3 ಭಾಗವನ್ನಾಗಿ ಮಾಡಿ ಒಂದು ಭಾಗ ಗೋವಿ ಕೊಡ್ತಕ್ಕಂಥದ್ದು, ಮತ್ತೊಂದು ಭಾಗ ಬರ್ತಕ್ಕಂತಹ ಭಕ್ತರಿಗೆ ಹಂಚತಕ್ಕಂಥದ್ದು, ಇನ್ನು ಉಳಿದಂತಹ ಒಂದು ಭಾಗದಲ್ಲಿ ಪರಿವಾರದಲ್ಲಿರ್ತಕ್ಕಂಥವರೆಲ್ಲರೂ ಪ್ರಸಾದವಾಗಿ ತೆಗೆದುಕೊಳ್ತಕ್ಕಂಥದ್ದು. ಹೀಗೆ ಶ್ರದ್ಧಾಭಕ್ತಿಯಾಗಿ ಆಚರಣೆ ಮಾಡಿದಂತಹ 16 ಸೋಮವಾರದ ವ್ರತಾನುಷ್ಠಾನ ಉದ್ಯಾಪನಾ ಕಾಲದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ 16 ಶಿವಲಿಂಗಗಳನ್ನು ಏಕಕಾಲದಲ್ಲಿ ಇಟ್ಟು ಶಿವನಿಗೆ ರುದ್ರಾಭಿಷೇಕ, ಜಲಾಭಿಷೇಕ ಜೊತೆಗೆ ಶ್ರೀ ಸೂಕ್ತ, ಪುರುಷ ಸೂಕ್ತದಿಂದಲೂ ಸೂಕ್ತಗಳಿಂದ ಅಭಿಷೇಕವನ್ನು ಮಾಡಿ ಕಳಶ ಅರ್ಚನೆ ಮಾಡಿ ವಿಶೇಷವಾದಂತಹ ರೀತಿ ಸಾಂಬ ಸದಾಶಿವನ ಅರ್ಚಿಸ್ತಕ್ಕಂಥದ್ದು, ಪೂಜಿಸ್ತಕ್ಕಂಥದ್ದು, ಬಂಧು ವರ್ಗವನ್ನು ಸೇರಿಸಿ ಸಾಮೂಹಿಕವಾಗಿ ಅನ್ನಪ್ರಸಾದವನ್ನು ಬಡಿಸ್ತಕ್ಕಂಥದ್ದು ಇದೆಲ್ಲವೂ ವಿಶೇಷ. ಬನ್ನಿ, ಅಂತಹದ್ದೇ ಆದಂತಹ ಒಂದು ವೈಶಿಷ್ಟ್ಯತೆ, ವಿಶೇಷತೆ ಈ ಒಂದು ವಾಸ್ತುಗೃಹದಲ್ಲಿ ನಡೀತಿದೆ 16 ಸೋಮವಾರದ ಉದ್ಯಾಪನಾ ಕಾರ್ಯಕ್ರಮ. ಈಗ ಪನ್ನೀರಿಂದ ಅಭಿಷೇಕ. ಪನ್ನೀರನ್ನು ರೆಡಿ ಮಾಡ್ಕೊಳ್ಳಿ, ಕೈಲಿಡ್ದಿರಿ, ಹೇಳ್ಕೊಳ್ಳಿ. ಓಂ ಶ್ರೀಂ ಕ್ಲೀಂ ಗ್ಲೂಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಿಮ್ಮ ಆರಾಧ್ಯ ದೇವತೆ ಇವತ್ತು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಿಗೆ ಅಭಿಷೇಕವನ್ನು ಮಾಡ್ತಿದ್ದೇವೆ. ಶುದ್ಧೋದಕ ಶುದ್ಧ ಜಲದಿಂದ ಅಭಿಷೇಕ ಮಾಡುವಂಥ ಈ ಮಹಾಕಾಯಕ ಭಗವಂತ ಲೋಕ ವಿಶ್ವ ಎಲ್ಲೆಡೆ ಶಾಂತಿ ನೆಮ್ಮದಿ ನೆಮ್ಮಸ್ತಿ, ಜೊತೆಗೆ ರಾಜ್ಯದಲ್ಲಿ ಒಳ್ಳೆ ಬೇಗ ವರ್ಣನ ಕೃಪೆ ಆಗಲಿ, ರಾಜ್ಯದಲ್ಲಿ ಸುಭಿಕ್ಷತನ ಉಂಟಾಗಲಿ. ಶೀಘ್ರವಾಗಿ ವರ್ಣನ ಕೃಪೆ ಆದರೆ ರೈತ ಬಾಂಧವರು ಚೆನ್ನಾಗಿರ್ತಾರೆ, ಒಳ್ಳೆ ಬೆಳೆ ಆಗುತ್ತೆ. ಬೆಳೆದಂಥ ಬೆಳೆ ನಿನ್ನ ನೈವೇದ್ಯವಾಗಿ ನಮ್ಮ ಪ್ರಸಾದವಾಗಿ ಸಿಗಲಿ ಭಗವಂತ ಅಂಥೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿ ಅಭಿಷೇಕವನ್ನು ಪ್ರಾರ್ಥನೆ ಶುರು ಮಾಡೋಣ. ಓಂ ಆಪೋ ಇಷ್ಟಾಮಯೋ ಭುವಸ್ಥಾನೋರ್ಜೇದರಾತನ ಮಹೇರಣಾಯ ಚಕ್ಷಸೆ ಯೋ ವಶ್ವತಮೋರಸಸ್ತಸ್ಯ ಭಾಜೇತೆ ಅನಃ ಉಸತೇರೇವ ಮಾತರಃ ತಸ್ಮಾಕರಂಗಮೋ ಯಸ್ಯ ಕ್ಷಯಾಯ ಜನ್ಮತಃ ಆಪೋ ಜನಯಥಾ ಜನಃ.
ಓಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಆಪೋ ವಾ ಇದಗಂ ಸರ್ವಂ ವಿಶ್ವಭೂತಾನ್ಯಾಪ ಪ್ರಾಣಾವಾಪಃ ಪಶವ ಆಪೋ ನಮಾಪೋ ಮೃತಮಾಪ ಸಮ್ರಾಡಾಪೋ ವಿರಾಡಾಪ ಸ್ವರಾಡ ಛಂದಾಗುಶ್ಯಾಪೋ ಜ್ಯೋತಿಗುಶ್ಯಾಪೋ ಯಜೋಗುಶ್ಯಾಪಸ್ತಮ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಬಹಳ ಮಹತ್ವವಿದೆ. ಗೋಮಾತೆಗೆ ಬಹಳ ಮಹತ್ವವಿದೆ. 300 ಮುಕ್ಕೋಟಿ ದೇವತೆಗಳನ್ನು ಸಹಿತ ಗೋವಲ್ಲಿ ನಾವು ಕಾಣ್ತಾ ಇದ್ದೀವಿ. ಗೋಕ್ಷೀರ ಅತ್ಯಮೂಲ್ಯವಾಗಿರ್ತಕ್ಕಂತಹದ್ದು. ನೀವೇ ನಿಮ್ಮ ಸ್ವಹಸ್ತದಿಂದ ಗೋಕ್ಷೀರವನ್ನು ಅಭಿಷೇಕ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸಂಕಲ್ಪ ನಿಮ್ಮದಾಗಬೇಕು. ತಾವೆಲ್ಲರೂ ಅಭಿಷೇಕವನ್ನು ಮಾಡುವಂತಹ ಸಂಕಲ್ಪ ನೀವು ಗಂಗಾಜಲದಿಂದ ಮಾಡಿದ್ದೀರಿ, ಪನ್ನೀರಿಂದ ಅಭಿಷೇಕ ಮಾಡಿದ್ದೀರಿ. ಅದೇ ಪ್ರಕಾರ ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡ್ತಿದ್ದೀನಿ ಅನ್ನೋ ಒಂದು ಸಂಕಲ್ಪ ನಿಮ್ಮದಾಗಬೇಕು. ಈಗ ಸ್ವಾಮಿಗೆ ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡೋಣ. ಆಪ್ಯಾಯಸ್ವ ಸಮೇತ ವಿಶ್ವದಸ್ಸೋ ವೃಷ್ಣಿಯಂ ಭವಾಜಸ್ಯ ಸಂಗತೆ ಕ್ಷೀರೇಣ ಸ್ನಾಪಯಾಮಿ. ಓಂ ಆಪ್ಯಾಯಸ್ವ ಸಮೇತುತೆ ವಿಶ್ವದಸ್ಸೋಮವೃಷ್ಟಿಯಂ ಭವಾಜಸ್ಯ ಸಂಗತೆ ಕ್ಷೀರೇಣ ಸ್ಥಾಪಯಾಮಿ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೆ ಭವೇನಾತಿ ಭವೆ ಭವಸ್ತ್ವಮಾಂ ಭವೋದ್ಭವಾಯ ನಮಃ. ಓಂ ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವಧಾಯ ಚ ದೂರೇ ವಧಾಯ ಚ ನಮೋ ಹಂತ್ರೇ ಚ ಹನೀಯಸೇ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾರಾಯ ನಮಃ ಶಂಭವೇ ಚ ಭಯೋ ಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ನಮಸ್ತೀರ್ಥ್ಯಾಯ ಚ ಕೂಲ್ಯಾಯ ಚ ನಮಃ ಪಾರ್ಯಾಯ ಚ ವಾರ್ಯಾಯ ಚ ನಮಃ ಪ್ರತರಣಾಯ ಚ ಉತ್ತರಣಾಯ ಚ ನಮಃ ಆಧಾರ್ಯಾಯ ಚ ಲಾಧ್ಯಾಯ ಚ ನಮಃ ಶಕ್ಯಾಯ ಚ ಫೇಣ್ಯಾಯ ಚ ನಮಸ್ಯ ಕತ್ಯಾಯ ಚ ಪ್ರವಾಹ್ಯಾಯ ಚ ಚಂಚಮೇ ಮಯಶ್ಚ ಮೇ ಪ್ರಿಯಂಚ ಮೇ ನ ಕಾಮಶ್ಚ ಮೇ ಕಾಮಶ್ಚ ಮೇ ಸೋಮನಸಶ್ಚ ಮೇ ಭದ್ರಂಚ ಮೇ ಶ್ರೇಯಶ್ಚ ಮೇ ವಸ್ಯಶ್ಚ ಮೇ ಯಶಶ್ಚ ಮೇ ಭಗಶ್ಚ ಮೇ ದ್ರವಿಣಂಚ ಮೇ ಯಂತಾಚ ಮೇ ಧರ್ತಾಚ ಮೇ ಕ್ಷೇಮಶ್ಚ ಮೇ ಧೃತಶ್ಚ ಮೇ ವಿಶ್ವಂಚ ಮೇ ಮಹಶ್ಚ ಮೇ ಸಂವಿಶ್ಚ ಮೇ ಜ್ಞಾತಂಚ ಮೇ ಸೋಶ್ಚ ಮೇ ಪ್ರಸೋಶ್ಚ ಮೇ ಶೇರಂಚ ಮೇ ಲಯಶ್ಚ ಮರುತಂಚ ಮೇ ಮೃತಂಚ ಮೇ ಯಶ್ವಂಚ ಮೇ ನಾಮಯಶ್ಚ ಮೇ ಜೀವಾದುಶ್ಚ ಮೇ ದೀರ್ಘಾಯುತ್ವಂಚ ಮೇ ನಮಿತ್ರಂಚ ಮೇ ಭಯಂಚ ಮೇ ಶುಗಂಚ ಮೇ ಶಯನಂಚ ಮೇ ಶೋಷಾಚ ಮೇ ಸುಧಿರಂಚ ಮೇ. ಓಂ ಆಪ್ಯಾಯಸ್ವ ಸಮೇತುತೆ ವಿಶ್ವದಸ್ಸೋ ವೃಷ್ಟಿಯಂ ಭವಾಭಾಜಸ್ಯ ಸಂಗತೆ ತ್ರ್ಯಂಬಕೇ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ವಕ್ಷೇಯಮಾಮೃತಾತ್. ಯೋ ರುದ್ರೋ ಅಗ್ನೋ ಯೋ ಅಪ್ಸಯೋ ಓಷಧೇಶಯೋ ರುದ್ರೋ ವಿಶ್ವಾ ಭುವನಾಭಿವೇವ ತಸ್ಮೈ ರುದ್ರಾಯ ನಮೋ ಅಸ್ತು.